ಜಾಸ್ತಿ ನೋವೈತಿತ್ತೇನೆ. ಹಾಂ, ಒಂಚೂರು ಅತ್ತ ಇಲಗಿಲ್ಲ ಹಚ್ಕೊಳಕ್ ಬಿಟ್ಬಿಟ್ಟು ಹಂಗೆ ಕೂತ್ಕೊಂಡಿದ್ಯಲ್ಲ ಬಮ್ಮಿ ಅತ್ತಿಗೆ ಬಿಸಿನೀರು ಹಾಕ್ಕೊಡ್ತೀನಿ ಅಂತ ಮೈಗೆ ಸೊರೈತದೆ ಅಂತ ಹೇಳ್ತಾ ಇದ್ದೀನಿ. ಇಲ್ಲ ಉಪ್ಪಿನ ಶಾಖ ಕೊಟ್ಟರೆ ಸೊರೈತೈತಿ. ಹೇಳಿದ ಮಾತಾ ಕೇಳು. ಎಡ್ ನಡಿ ಹೋಗುಮ್ಮ, ಹೋಗ್ಬಿಟ್ಟು ಅತ್ತಿಗೆ ಹೊಲಿಕೋ, ನಾನು ಸಾಕ ಕೊಡ್ತೀನಿ, ಸೊರೈತದೆ. ಏ ಸುಮ್ಕಿರೆ ದುರ್ಗ, ಬೇಜಾರು ಮಾಡಬೇಡ ನೀನು. ವಾ, ಇದೊಳ್ಳೆ ಸರಿ ಆಯಿತು ಕಣಮಿ. ನಾನು ಯಾಕೆ ನಿನಗೆ ಬೇಜಾರು ಮಾಡಲಿ? ನಾನು ಯಾವಾಗ ನಿನಗೆ ಬೇಜಾರು ಮಾಡಿದೆ? ಅದ್ಯಾಕೆ ನನ್ನ ತಲೆ ಮೇಲೆ ಗೂಬೆ ಕುಡಿಸ್ತಿದ್ಯಲ್ಲ, ಯಾರ್ದೋ ಕೋಪ ತಗೊಂಬಂದು ಈ ಹುಡುಗಿ ಮೇಲೆ ಬಿಡ್ತಿದ್ಯಲ್ಲ, ಸರಿಯಾ ನಿನಗೇನೆ? ಅಯ್ಯೋ ಬಿಡ, ನನಗೊಳ್ಳೆ ತಲೆ ಕೆಟ್ಟೋದಂಗೆ ಆಗ್ತಾಯಿದೆ. ನಾನು ಏನು ಮಾಡ್ಕೊಂಡಂತ ಸಾಯ್ಲಿ ಹೇಳು? ಮತ್ತೆ ನೀನೇ ಆ ಚೈತ್ರ ಇರೋವರೆಗೂ ನಂಗೆ ನೆಮ್ಮದಿ ಇಲ್ಲ. ಇಲ್ಲ ನಮ್ಮ ಮನೆಗೆ ಹೋಗ್ಬೇಕು ನಾನು, ಇಲ್ಲ ಅವಳು ಅವ್ರ ಮನೆಗೆ ಹೋಗ್ಬೇಕು ಕಲೆ, ಅಲ್ಲಿವರೆಗೂ ನಂಗೆ ನೆಮ್ಮದಿನೇ ಇಲ್ಲ. ಅಲ್ಲ ಮದುವೆ ಆಗಿದ್ದಿಂದ ಏನಂತನೂ ಬನ್ನಿ ಹೋಗಿ ಅಂತ ಕರೀತಿಲ್ಲ ನನ್ನ ಗಂಡನ. ಜೀವ 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 ಅಂತ ನನ್ನ ಜೀವ ಬಿಡಿಸ್ತವಳಲ್ಲ, ಸರಿಯಾ? ನಂಗೆ ಉರಿತದೆ ಇಲ್ವೋ ಹೇಳು? ಮತ್ತೆ ನೀನೇ ನಾನು ನನ್ನ ಗಂಡನ ಜೀವ ಅಂತ ಕರೆಯೋದಿಲ್ಲ. ಅಯ್ಯೋ ಸುಮ್ಮನಿರು, ಅಷ್ಟು ಚೆನ್ನಾಗಿ ಕರೀತಾಳೆ. ನನಗಿಂತ ಅವಳೇ ಚೆನ್ನಾಗಿ ಚಂದ ಕರೀತಾಳೆ ಅಂತ ಅನಿಸ್ತದೆ ನನಗೇನು. ನನಗೆ ಅದಕ್ಕೆ ಒಂಥರ ಅನ್ಸುತ್ತೆ. ಅವಳು ನೋಡಿದಾಗೆಲ್ಲ ಅವಳು ನೆನೆಸ್ಕೊಂಡಾಗ ದಬಾಕಂದ ಮುಖ ಸರಿಸ್ಕೊಂಡು ದಬಾಕೊಂಡು ಬಿದ್ದಿದ್ದು ನಾನು. ನನಗೆ ಬರ್ತದೆ ಇವಾಗ, ಸುಮ್ಮನಿರು. ಅವಳು ಕಂಡ್ರೆ ಮೈಯೆಲ್ಲ ಅಷ್ಟಿಷ್ಟಲ್ಲ ನಂಗೆ ಉರಿತಾ ಇರೋದು. ಸರಿ ಆಯಿತು ಕಲೆ, ಸರಿ ಆಯಿತು. ಅಲ್ಲ ಕಲೆ, ನಿಂದೊಂಥರ ಆದರೆ ನಂದೊಂಥರ ಬದುಕು ನೋಡು. ಮತ್ತೆ ನನ್ನ ಗಂಡ ನಿನ್ನ ಗಂಡನಾದ್ರೂ ನಿನ್ನ ಜೊತೆಗೆ ನೀಟಾಗೆ ಮಾತಾಡ್ತಾನೆ ಮಾಡ್ತಾನೆ. ಅವಳು ಆ ಚೈತ್ರನ ಬುಟ್ಟು ಹಾಕು. ಆದರೆ ನನ್ನ ಗಂಡ ಅಯ್ಯೋ ಆಮಾಸೆಗೆ ಹುಣ್ಣಿಮೆಗೆ ಅಂತ ಮನೆಗೆ ಬರ್ತಾನೆ. 3 ಹೊತ್ತು ಕೆಲಸ 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 ಅಂತ ಅಲ್ಲಿ ಇಲ್ಲಿ ಅಂತ ಬರೀ ಸುತ್ತಾಡು. ಜೊತೆಗೆ ನಮ್ಮ ಅತ್ತೆನ ಕಟ್ಕೊಂಡು ನಾನು ಸಾಯಿ ಹಂಗಾಗೋಗೈತೆ. ನಾನು ಇಲ್ಲ ಅಂದ್ರೂ ನೀನೇ ನೋಡ್ದಲ್ಲ ಎಷ್ಟು ಚೆನ್ನಾಗಿದ್ರು ಅಂತ. ಇವಾಗ ಏನೇನೋ ನನ್ನ ಗಂಡಿಗೆ ಚಟಗಳು ಬೇಕಂತೆ, ಚಟಗಳು ಕುಡಿಬೇಕಂತೆ, ಸಿಗರೇಟ್ ಸೇದಬೇಕಂತೆ, ಇವೆಲ್ಲ ಅಭ್ಯಾಸ ಮಾಡ್ಕೋಬೇಕಂತ ನನ್ನ ಮಗ. ಆವತ್ತು ಕೊಟ್ಟಿದ್ದೀನಿ ಮಾತ್ರ ಸರಿಯಾಗಿ, ಇನ್ನೆರಡು ಕೊಡಬೇಕು. ಅದಕ್ಕೆ ಮಾತಾಡೋಕ್ಕಿಲ್ಲ ನಾನು. ಕಂಡ್ರೆ ಇವಾಗ ಅದೇನು ಅಂತಾರಲ್ಲ, ಮದುವೆ ಆದಮೇಲೆ ಹಾಳಾದ್ನ ಇವನು ಅಂತ ನನಗೆ ಅನಿಸ್ತೈತೆ. ಮದುವೆಗೆ ಮುಂಚೆ ಒಬ್ಬೊಬ್ಬ ಶ್ರೀರಾಮಚಂದ್ರ ಆಡ್ದಂಗೆ ಆಡ್ತಿದ್ದ. ಇವಾಗ ನೋಡಿ ಇವಾಗ ಹೆಂಗೆ ಆಡ್ತಾವನೆ. ಹುಷಾರಾಗಿರ್ಬೇಕು ಕಣೆ. ಮದುವೆ ಆದಮೇಲೆ ಹೆಂಗೆ ಬದಲಾವಣೆ ಆಗೋಯ್ತಾರೋ ಏನು ಕತೆನೋ. ಮದುವೆಗೆ ಮುಂಚೆ ಬಾಬಾ ಏನು ಏನು ಅಂತಾನೆ ಏನು ಅಂದ್ರೂ ಗೊತ್ತಿರಲ್ಲ. ಎಳೆ ಪಾಪು ಕಂದಮ್ಮಗಳು ಇದ್ದಂಗೆ ಇರ್ತಾರೆ. ಆಮೇಲೆ ತಗೋ ನಮಗೆ ಚೆನ್ನಾಗಿ ಬುದ್ಧಿವಾದ ಹೇಳ್ಕೊಡ್ತಾರಲ್ಲ. ನನಗೆ ಜೀವಂದಿ ಅಂತ ತಲೆನೋವಿಲ್ಲ ಕಣೆ ದುರ್ಗ. ಆ ಚೈತ್ರಂದೆ ಎಲ್ಲಿ ಹಳೆ ನೆನಪೆಲ್ಲ ಬರ್ತದೋ, ಮೊದಲಿನ ಥರ ಕಿತ್ತಾಟಗಳು ಶುರು ಆಗುತ್ತೋ, ಮನೇಲಿ ಏನಾದರೂ ತೊಂದರೆ ಆಗುತ್ತೋ. ಪಾಪ ಆ ತಿಪ್ಪೇಸ್ವಾಮಿಗೆ ಇನ್ನೇನು ತೊಂದರೆ ತಂದ್ಕೊಟ್ಟಾಳು ಅಂತ ದಿಗ್ಲು ಕಣೆ, ದಿಗ್ಲು. ಅಯ್ಯೋ ಸುಮ್ಮನಿರು ಚಿತ್ರಲೇಖ, ಏನಾಗಕ್ಕಿಲ್ಲ. ಎಲ್ಲ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟದ್ಗೆ ಸುಮ್ಮನೆ ಇರು. ಏನು ಮಾಡೋಕ್ಕದ್ದು? ಏನೇ ಬಂದ್ರೂ ಎದುರಿಸ್ಬೇಕು ಅಷ್ಟೇಯ. ಈಗಿನ ಕಾಲದಲ್ಲಿ ಎದ್ರುಕೊಂಡು ಹೋಗಿದ್ರೆ ಎಂಥದ್ದು ಸಿಗೋಕ್ಕಿಲ್ಲ. ಏನೇ ಬಂದರು ಅಂದರೆ ಎದುರಿಸ್ಕೊಂಡು ನಿಂತ್ಕೋಬೇಕು. ನೀನು ನನಗೆ ಬುದ್ಧಿವಾದ ಹೇಳ್ಕೊಡ್ತಿದ್ದಾಳು, ಇವತ್ತು ನಾನು ನಿನ್ಗೆ ಹೇಳ್ಕೊಡ್ಬೇಕೆ? ಎಲ್ಲ ಗೊತ್ತು ತಾನೇ ನಿನಗೆ. ಸುಮ್ಮನೆ ಇರು, ಸಮಾಧಾನ ಮಾಡ್ಕೊ, ಏನಾಗಕ್ಕಿಲ್ಲ. ಅವಳು ಇನ್ನು 2 ದಿನ ತಡ್ಕ. ಏನು ಮಾಡೋಕ್ಕೈತಿದೆ? ಕಣ್ಣು ಮುಚ್ಕೊಂಡು 2 ದಿನ ತಡ್ಕೊಂಡ್ರೆ ಅವಳು ಮನೆಗೆ ಹೋಯ್ತಾಳೆ, ನಾವು ನಮ್ಮ ಮನೆಗೆ ಹೋಯ್ತೀವಿ. ಸುಮ್ಮನೆ ಇರು, ಏನಾಗಕ್ಕಿಲ್ಲ ಕಣ. ನೀನೊಬ್ಳು ಕಣೆ. ಇವಾಗ ನೋಡು, ಆ ಟೆನ್ಷನಲ್ಲಿ ಸೊಂಟ ಉಳುಕಿರೋದು ನೋಡಿ ನಿನಗೆ ಇವಾಗ ಗೊತ್ತಾಗಕ್ಕಿಲ್ಲ. ಆಮೇಲೆ ಆ ಮನೆಗೆ ಹೋದ್ಮೇಲೆ ಅದು ಇದು ಅಂತ ಕೆಲಸ ಮಾಡಾಕ್ತಿಯಲ್ಲ ನೋಡು, ಬೆನ್ನವು, ಆವಾಗ ಸೊಂಟವು, ಕಾಲವು. ಅಯ್ಯೋ ಅಲ್ಲಿ ಹೋಗಿ ಹಂಗೆ ಬಿದ್ದೆ ಹಿಂಗೆ ಬಿದ್ದೆ ಅಂತ ನೆನ್ಕೊಂಡು ಇನ್ನೂ ನೋವು ಬಂದು ಬಿದ್ದು ಹೋಗಿರ್ತವೆ. ಹೇಳಿ ಮಾತು ಕೇಳು, ದಡ್ಡಣ್ಣೆ ಬಾ, ಉಪ್ಪಿನ ಸಾಕ ಕೊಡ್ತೀನಿ, ಸೊರೈತದೆ. ಇದ್ಯಾಕ್ರವ ಇನ್ನೂ ಮಲಿಕೊಂಡಿಲ್ವೇ? ಎಲ್ಲರಿಗೂ ಟೈಮ್ ಆಗೈತೆ, ನಿಮ್ಮಿಬ್ರಿಗೆ ಟೈಮ್ ಆಗಿಕ್ಕಿಲ್ವೇ? ದಡ್ಡಣ್ಣೆ ಮಲಿ ಕಳೆದ್ಬಿಟ್ಬಿಟ್ಟು ನಾವೆಲ್ಲ ಅಲ್ಲಿ ಹುಡುಕ್ತಾ ಇದ್ದೀವಿ. ಇಬ್ರು ಎಲ್ಲೋದ್ರು ಅಂತ. ಇಲ್ಲಿ ಬಂದು ಮಾತಾಡ್ತಿದ್ದೀರಲ್ಲ, ಅಂಥದ್ದು ಏನು ಇಂಪಾರ್ಟೆಂಟು ಅಂತ ಇಟ್ಟೊತ್ತಲ್ಲ ಮಾತಾಡೋದು. ಇನ್ನೆಲ್ಲಿ ಸಿಗ್ತೈತವ ಮಾತಾಡೋಕ್ಕೆ? ಸಿಕ್ಕಿದ್ದ ದಿನ ಚೆನ್ನಾಗಿ ಮಾತಾಡ್ಕೊ ಕೂತ್ಕೊಬಿಡ್ಬೇಕು. ಆಟೆ ಇವರಿಬ್ಬರಿಗೆ ರಾತ್ರಿ ಅನ್ನೆಲ್ಲ ಹೊತ್ತೊಂದೊತ್ತಂದ. ಇವಾಗ ಟೈಮ್ ನೋಡತ್ತಾಗೆ 11:45 12 ಗಂಟೆ ಐತೈತೆ. ಇನ್ನು ಮಾತಾಡ್ತಾ ಕೂತಿದ್ದೀರಲ್ಲ, ಅಲ್ಲ ಅಕ್ಕಪಕ್ಕದಲ್ಲಿ ಮಲಿಕೊಂಡಿರಲ್ವೇ? ಈಟು ಜೋರಾಗಿ ಮಾತಾಡ್ಕೊಂಡು ಕೂತಿದ್ದೀರಲ್ಲ. ಲೋ ನೀನು ನೀವೇನೋ ಫೋನಲ್ಲಿ ಹಂಗೆ ಹಿಂಗೆ ಅಂತ ಅಲ್ಲಿ ಇಲ್ಲಿ ಹೋದಾಗ ಮಾತಾಡ್ತಿರ್ತೀರ. ಆದರೆ ನಾವು ನಮ್ಮ ಪಕ್ಕ ಯಾರವ್ರೆ ಎತ್ತವ್ರೆ ಅಂತ ನೋಡಿಕೊಂಡು ಮಾಡಿಕೊಂಡು ಅಡುಗೆ ಮನೆ ಕೆಲಸ ಮಾಡಬೇಕು, ಈ ಕಡೆ ಮಾತಾಡಬೇಕು. ಕೆರ್ಕೊಳ್ಳೋಕ್ಕೆ ಪುರ್ಸೊತ್ತೇ ಇರಲ್ಲ. ಅಂಥ ಟೈಮಲ್ಲಿ ನಮ್ಮ ಕಷ್ಟ ಕೇಳೋರು ಯಾರು? ಕದ್ದು ಮುಚ್ಚಿ ಫೋನ್ ಮಾಡಬೇಕು. ನಮ್ಮ ಕಷ್ಟ ಎಲ್ಲ ಹೇಳ್ಕೋಬೇಕು ಅಂದರೆ ಸಾನೇ ಕಷ್ಟ ಆಯ್ತೈತಿ. ಸುಮ್ಮನೆ ನಿಂತ್ಕಲ್ಲ. ನಮ್ಗೆ ಇಂಥ ಟೈಮಲ್ಲಿ ಸಿಕ್ಕಿದಾಗ ಮಾತಾಡ್ಬೇಕು ಆಟೆಯ. ಅದೆಲ್ಲ ಇವನು ಗೊತ್ತಾಗಿದ್ರೆ ಇವನು ಯಾಕೆ ನೀನೇನು ಬಂದು ಕೇಳ್ತಿದ್ದ? ಸುಮ್ಮನಿರು ದುರ್ಗ. ಅಯ್ಯೋ ಸುಮ್ಮನೆ ಫೋನು ಅಂತಾನೆ. ನನ್ನ ಜೊತೆ ಏನು ಮನೇಲಿ ಕೂತ್ಕೊಂಡಾಗ ಇವ್ನು ಫ್ರೀಯಾಗ ಮಾತಾಡ್ತಾನೆ, ಎಂಥದ್ದು ಮಾತಾಡಲ್ಲ. ಏನು ಮಾಡಬೇಕು? ಅವ್ರ ಅಜ್ಜಿ ಜೊತೆ ಚೆನ್ನಾಗಿ ಮಾತಾಡ್ತಾನೆ ನೋಡು. ಅಯ್ಯೋ ಬ್ಯಾಡಪ್ಪ ಇವಳು ಅವಳದು. ಅಯ್ಯೋ ದೇವ್ರೆ, ನನಗೆ ನಮ್ಮ ಮತ್ತೆ ಇಲ್ಲದೆ ಹೋಗಿದ್ರೆ ಆಟೆಯ ನನ್ನ ಕತೆ. ಬೇಜಾರಾಗಿ ಹೊಂಟು ಬಂದ್ಬಿಡ್ತಿದ್ದೇನು. ಅಯ್ಯೋ ಥೂ ಬಿಡ್ತು ಅನ್ನವ. ಅದು ಯಾಕವ ಹಂಗೆ ಅನ್ಕೊಂಡಿಯೇ? ಇರು, ಎಂಥದ್ದು ಆಗೋಕ್ಕಿಲ್ಲ. ನನ್ನ ಮಗ ಹೆಂಗೆ ಅಂತ ಗೊತ್ತು ತಾನೆ ನಿಂಗೆ. ಅಯ್ಯೋ ಆಂಟಿ, ಚಿತ್ರಲೇಖನ್ಗೆ ಜಾಸ್ತಿ ಸೊಂಟ ನೋವು ಬಂದ್ಬಿಟ್ಟೈತೆ, ಊದ್ಕೊಂಡು ಮಡಗದೆ. ಮಂಡಿ ಚಿಪ್ಪು ಚೂರು ತರ್ಚ್ಕೊಬಿಟ್ಟದಲ್ಲ, ಮೂಳೆ ಬಿಲ್ಲೆ ಬಿದ್ದದು ಏಟು. ಹೇಳಿದ್ರೆ ಕೇಳ್ತಾನೆ ಇಲ್ಲ. ಅದಕ್ಕೆ ಬಾ ಒಂದು ಸ್ವಲ್ಪ ಉಪ್ಪಿನ ಚಾಕ ಕೊಡ್ತೀನಿ. ಇಲ್ಲಾಂದರೆ ನಾಳಿದ್ರಲ್ಲಿ ಮನೆಗೆ ಹೋಗ್ತೀವಲ್ಲ, ಆ ಕೆಲಸ ಈ ಕೆಲಸ ಅಂತ ಮಾಡ್ತಿದ್ದಾಗ ಸಾನೆ ನೋವು ಬರ್ತದೆ ಕಣೆ. ಎದ್ದು ನಡಿ ಅಂತ ಹೇಳ್ತಾ ಇದ್ದೆ. ಅಟ್ಟಕ್ಕೆ ನೀವು ಬಂದ್ರಿ, ಇನ್ನೇನೋ ಮಲಿಕವ ಅಂತ ಹೋಯ್ತಿದ್ವಿ. ನಿಮ್ಗೆ ಯಾಕೆ ನಿದ್ದೆ ಬರ್ನಿಲ್ವೇ? ಅಯ್ಯೋ ನಮ್ಮ ಹೂವು ಇದ್ದಿದ್ದ ಕಡೆ ನಮಗೆಲ್ಲವ ನಿದ್ದೆ ಬರೋಕ್ಕಿಲ್ಲ ಕಣವ, ಬರೋಕ್ಕಿಲ್ಲ. ತಾನು ನಿದ್ದೆ ಮಾಡಲ್ಲ, ನಮಗೂ ನಿದ್ದೆ ಮಾಡಕ್ಕೆ ಬಿಡಲ್ಲ ಅನ್ಸುತ್ತೆ. ಅಯ್ಯೋ ಸತ್ತೋಗ್ತಿದ್ದ ಇನ್ನು ಸ್ವಲ್ಪ ಹೊತ್ತಿದ್ರೆ.
ಯಾಕೆ ಯಾಕೆ ಸುತ್ತಿದ್ರಿ ಅಂಥದ್ದೇನಾಯ್ತು? ಮುದುಕಿ ಏನಾದರೂ ಕಾಟ ಕೊಟ್ಲ ಹೆಂಗೆ? ಅಯ್ಯೋ ಒಂದು ಸ್ವಲ್ಪ ಸ್ನಾನ ನೋಯ್ತಾ ಬಿದ್ದದಲ್ಲ. ಅಲ್ಲ ಕಣ ಜೀವ, ನೀನು ಅಲ್ಲಿದ್ದೋ ಇಲ್ವೋ? ಅಲ್ಲ ಕಣೋ, ನಮ್ಮ ಅಮ್ಮನಿಗೆ ಬೇಜಾರಾಗೋ ಥರ ನೋಡ್ಕೊತಿದ್ಯಲ್ಲ ನಿನಗೆ, ಸ್ವಲ್ಪನೂ ಮ್ಯಾನಸ್ ಇಲ್ಲ ನಿನಗೆ. ಅಲ್ಲೇ ಇದ್ದಲ್ಲ ನಿಮ್ಮ ಅಜ್ಜಿ ಏನು ಮಾಡಿದ್ಲು ಎತ್ ಮಾಡಿದ್ಲು ಅಂತ ತಿಳ್ಕೊಬೇಕಿತ್ತು ತಾನೆ. ಅದನ್ನು ಬಿಟ್ಬಿಟ್ಟು ಪಾಪ ನೋಡು ನಮ್ಮ ಮತ್ತೆ ನಿದ್ದಿಲ್ದಂಗೆ ಕಳ್ಸೋಳಲ್ಲ, ಸರಿಯಾ ನಿಮ್ಮ ಅಜ್ಜಿ? ಯಾಕೆ ನಿಮ್ಮ ಅತ್ತೆ ಬಂದಿರೋದು ಮಾತ್ರ ಕಣ್ಣು ಕಾಣಿಸ್ತೈತಾ? ನಾನು ಬಂದಿರೋದು ಕಣ್ಣು ಕಾಣಿಸ್ತಿಲ್ವೇನೆ ನಿನಗೆ? ಇಬ್ಬರಿಗೂ ಆಗಿಲ್ಲ, ಅದಕ್ಕೆ ಬಂಟು ಬಂದಿದ್ದು. ಯಾಕೆ ಯಾಕೆ ಇಬ್ರಿಗೂ ಆಗಿ ಬರಲಿಲ್ಲ? ಶಕೆನಾ? ಅಲ್ಲ ಇವಾಗ ತಾನೇ ಮಳೆ ಓದು ತಣ್ಣಗದೆ, ಇನ್ನಂತ ಶಕೆ ಸೊಳ್ಳೆ ಇರಬೇಕೇನೋ. ಅಯ್ಯೋ ಸೊಳ್ಳೆನೂ ಇಲ್ಲ ಸೆಕೆನೂ ಇಲ್ಲ ಕಣವ. ನಮ್ಮ ಅವ್ನ ಗ್ಯಾಸ್ಟಿಕ್ಕು ಜಾಸ್ತಿ ಆಗೋಗದೆ. ಯಾಕೆ ಹೇಳ್ತೀಯ? ವಿಪರೀತ ಮನೆ ಬ್ಲಾಸ್ಟ್ ಆಗುವಂಗೆ ಬಾಂಬ್ಗಳಾಗ್ತಾವಳೆ. ಅದಕ್ಕೆ ನೋಡು ಒಂಟು ಬಂದು ತಡ್ಕೊಳಕ್ಕಾಗಿಲ್ಲ. ಛೇ 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 ಛೇ, ತಿನ್ಬೇಡ ತಿನ್ಬೇಡ ಅಂತ ಹೇಳಿದ್ರು ಕೇಳಲ್ಲ. ಆ ಅಜ್ಜಿ ಎಣ್ಣೆ ಐಟಮ್ನ ಜಾಸ್ತಿ ತಿನ್ಬೇಡ ಕಣಜ್ಜಿ, ನಿಂಗಾಗಕ್ಕಿಲ್ಲ ಅಂತ ಅವತ್ತೇ ಬಡ್ಕೊಂಡು ಸತ್ತೋಗ್ಬಿಟ್ಟಿದ್ದೀನಿ. ಇವತ್ತು ಹಂಗಾದ್ರೆ ಚೆನ್ನಾಗಿ ಬಾಂಬ್ಗಳು ಹಾಕ್ತಾನೆ ಇರ್ತೈತಿ ಆ ಅಜ್ಜಿ. ಯಪ್ಪೋ ಬೇಡತ್ತೆ ಬೇಡ, ಒಳ್ಳೆ ಕೆಲಸ ಮಾಡಿದ್ರೆ ಇಬ್ರು ಬರೀಬೇಕಾದ್ರೆ ಇಲ್ಲೇನೆ ಕರೆಕ್ಟಾಗಿ ಆಗುತ್ತೆ. 4 ಜನಕ್ಕೂ ದುರ್ಗನೂ ಇಲ್ಲೇ ಮಲಿಕತ್ರ ಕಣ. ಎಲ್ಲ ಇಲ್ಲೇ ಹಾಸ್ಕೊಂಡು ಒಟ್ಟಿಗೆ ಮಲಿಕೊಳ್ಳೋಣೇನು. ಮಗಳೇ ಮಗಳೇ ಎಲ್ಲೇ ಹೋಗ್ಬಿಟ್ಲು ಇವಳು? ಎಲ್ಲ ರೂಮು ಚೆಕ್ ಮಾಡ್ಕೊಬತ್ತಿದ್ದೀನಿ. ಈ ಒಳಗೋದವು ಎಲ್ಲಿದ್ದವು ಏನು ಕತೆನೋ. ಅಮ್ಮ ಹೊಟ್ಟೆ 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 ಹೊಟ್ಟೆ, ಅಯ್ಯೋ ದೇವ್ರೇ. ಕಳಿ ಹೇಳವ, ಅದಕ್ಕೆ ನೋಡೋತ್ತಿಗೆ ಇಲ್ಲೇ ಬಂದು ಹೊತ್ತಿಗೆ ಇನ್ನೇನು ಮಾಡೋಕ್ಕದ್ದು? ಅಲ್ಲಂತ ಇರೋಕ್ಕಾಗಲ್ಲ. ಆಮೇಲೆ ಬೆಳಗಾನೆ ನಿದ್ದೆ ಕೊಡಲ್ಲು. ನಂಗಲ್ಲಂತ ಆಗೋಕ್ಕಿಲ್ಲ ಕಡವ. ನನಗೂ 2-3 ದಿನ ತವಿಂದ ನಿದ್ದೆ ಇಲ್ಲ, ಕೆಲಸ ಮಾಡಿ ಮಾಡಿ ಸುಸ್ತಾಗದೆ. ಇವತ್ತಾದ್ರೂ ನಿಮ್ಗೆ ನಿದ್ದೆ ಮಾಡ್ಬೇಕು ನೋಡು. ಮತ್ತೆ ನಾನು ಆಗಕ್ಕಿಲ್ಲ ಅಂದಮೇಲೆ ಏನು ತಿನ್ನೋಕೋಬೇಕಿತ್ತು? ಇವಾಗ ನೋಡೋತ್ತಿಗೆ ಅಯ್ಯೋ ಅನ್ಭವಿಸ್ತಾರೆ ಯಾರು? ಅವರೇನೇ ಚೆನ್ನಾಗಿ ತಿನ್ಬಿಟ್ರು. ತಡ್ಕ ಕೂತ್ಕೊಳಕ್ಕದ್ದ ಸ್ಮೆಲ್ಲ. ಅಯ್ಯೋ ಚೀ. ಓಹ್ ಇಲ್ಲೇ ಇರಂಗವ್ರೆ. ಮಗಳೇ ಮಗಳೇ, ಅಯ್ಯೋ ನೀನು ಬಾಯಿಗೆ ಇಟ್ಟಾಕೊಳ್ಳೆ. ಎಲ್ಲೇ ಅಂತ ಹುಡ್ಕೋದು ನೀನು? ಅಲ್ಲೇ ಇರೋಕ್ಕಾಗಿಲ್ವೇನೆ? ನೀನು ಬಾಯಿಗೆ ಇಟ್ಟಾಕೊಳ್ಳೆ. ಎಲ್ಲೆಲ್ಲೇ ಎಲ್ಲೆಲ್ಲೋ ಹುಡುಕ್ಬಿಟ್ನಲ್ಲೇ. ಬಾರೆ ನನ್ನ ಜೊತೆ ಬಾರೆ. ಯಾಕೆ ಏನಾಯ್ತು? ದೆವ್ವ ಏನು ಕಾಣಿಸ್ತೇನೋ ನಿನಗೆ? ದೆವ್ವ ನೋಡಿ ಎದ್ದು ಬಂದಿರೋ ಥರ ಆಡ್ತಿದ್ದೀರ ನೀನು ತಾನೆ? ದೇವ ಅಂತ ದೇವ. ಅಯ್ಯೋ ನೀನು ಬಾಯಿ ಮುಚ್ಕೊಂಡಿಲ್ಲ. ನನಗೆ ಬಂದೈತೆ ಪರಿಸ್ಥಿತಿ, ನಿನಗೂ ಬಂದರೆ ಗೊತ್ತಾಯ್ತಿತ್ತು ಮಗನೇ. ಇಲ್ಲ ಮಾಡ್ಕೊಬಿಡ್ತೀನಿ ನೋಡ್ಬೋದು. ಆಯ್ತಲ್ಲ, ಈಚೆ ಕಡೆ ಬಾ, ಈಚೆ ಕಡೆ ಬಾರೇ. ಬಾತ್ರೂಮ್ಗೆ ಹೋಗ್ಬೇಕು ಬಾರೇ. ಬಾ, ಇಲ್ಲೇ ಮನೆ ಒಳಗಡೆನೆ ಬಾತ್ರೂಮ್ ಐತೆ. ಈಟೊತ್ತಲ್ಲಿ ಏನು ಹೋಯ್ತೀಯ? ಬಾ ಇಲ್ಲೇ ಹೋಗು. ಸುಮ್ಮನೆ ಯಾಕೆ ಇತ್ಲ ಕಡೆ ಹೋಗೋದು? ಅಯ್ಯೋ ಹೇಳೋದು ಕೇಳೆ. ನಾನು ಮೊದಲೇ ಜಾಸ್ತಿ ಒಳಗಡೆ ಇರೋದನ್ನೆಲ್ಲ ಈಚೆ ತೆಗಿತೈತೆ ನನ್ನ ಹೊಟ್ಟೆ. ಅಪ್ಪಿ ತಪ್ಪಿ ಯಾರಾದ್ರೂ ನನಗೆ ಆಗ್ತಿರೋರು ಕೇಳಿಸ್ಕೊಂಬಿಟ್ರೆ ಮಾನ ಮರಿದು ಹೊಂಟೈತೈತೆ. ಬಾಯಿ ಮುಚ್ಕೊಂಡು ಬಾರೇ ಬಾರೇ. ಮುಚ್ಚೂರು ಬಾಯಿ ಆಯ್ತೈತೆ ಬಾರಲೇ. ಅಯ್ಯೋ ಅಯ್ಯೋ ದೇವ್ರೇ ಕಾಪಾಡಪ್ಪ. ಒಬ್ಬಾಮಿ ಅವ್ವ ಹೊಂಟೋಗವ, ಅವಳ ಜೊತೆ ಹೊಂಟೋಗ್ಬಿಟ್ಟು ಅದೇನು ಎತ್ತ ಅಂತ ನೋಡವ. ಹೋಗವ, ನನ್ನ ಕೈಲಂತ ಆಯ್ತಲ್ಲ. ಅಪ್ಪಿ ತಪ್ಪಿ ಇದನ್ನ ಯಾರಾದ್ರೂ ಕೇಳಿಸ್ಕೊತು ಅಂದರೆ ಅಷ್ಟೇ ಮುಗೀತು. ನಡಿಯವ, ತಿನ್ಬೇಡ ಅಂದ್ರೂ ಕೇಳಲ್ಲ ನೀನು. ತಿನ್ಬಿಟ್ಟು ಇಟ್ಟತ್ತಲ್ಲೇ ನನ್ನ ಪ್ರಾಣ ತಿನ್ನಕ್ಕೆ ಬತ್ತೀಯ. ನಡಿ ನಡಿ ಬಾ ಮತ್ತೆ. ಇಲ್ಲಾಂದ್ರೆ ಇಲ್ಲೇ ಮಾಡ್ಕೊಬಿಡ್ತೀನಿ. ಆಟಿ ನನ್ನ ಕೈಲಿ ಆಯ್ತಲ್ಲ. ಬಾ ಮತ್ತೆ. ನಿನ್ನ ಮಾಡ್ತೀನಿ ಹೋಗು. ಇನ್ಮೇಲೆಲ್ಲ ತಿನ್ನೋದು ಪನ್ನೋದೆಲ್ಲ ಕಡಿಮೆ ಮಾಡಿಸ್ತೀನಿ. ನಡಿ ನಡಿ. ಏನು ಬೇಡ ಬೇಡ ಅಂದ್ರೆ ಈ ವಯಸ್ಸಲ್ಲಿ ಕೇಳಲ್ಲ ನಮ್ಮ ಅಜ್ಜಿ. ಕೇಳಕ್ಕಿಲ್ಲ, ಸುಮ್ಮನೆ ಹಿಂಗೆ ಬಟ್ಟ ಉರಿಸ್ತಾಳಲ್ಲ ನಮ್ಮ ಮೂನ. ಚೆನ್ನಾಗಿ ತಿನ್ಲು ಅಜ್ಜಿ. ಇವಾಗ ನೋಡು ಗುಡು 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 ಅಂತ ಓಡೈತವಳಲ್ಲ, ಸರಿ ಹೋಗಿತ್ತು. ನಾನು ತಿಂಡಿ ಪೋತಿ ಅಂದ್ಕೊಂಡಿದ್ದೆ. ಇಲ್ಲಿಲ್ಲ, ನನ್ನಂಥವ್ರು ಇಬ್ಬರನ್ನ ಹಾಕಬೇಕು ಅನ್ಸುತ್ತೆ. ಏನೇ ಚಿತ್ರಲೇಖ, ಇವಳನ್ನ ಹೆಂಗೆ ತಡ್ಕೊಂಡಿದ್ದೆ. ಮದುವೆಗೆ ಮುಂಚೆ ನನ್ನನ್ನು ತಡ್ಕೊಳಕ್ಕೆ ಅಳ್ತಿದ್ದೆ. ಇವಾಗ ನೋಡು ದೇವರು ಸರಿ ಹಾಕಿಟ್ಟವೆ ನಿನಗೆ ಯಾಪ. ಕಣೆ, ನೀನು ಹೇಳಿ ಸತ್ಯ. ನನಗೆ ದೇವರು ಸರಿಯಾಗಿಟ್ಟವನ ಆಪ. ಲೇ ಮಗಳೇ, ನಂಗಂತೂ ತುಂಬ ಭಯ ಆಯ್ತೈತೆ ಕಲೆ ಇಲ್ಲಿ. ಅಯ್ಯೋ ಏನಪ್ಪ ಇದು, ಈಟೊಂದು ಭಯ ಆಯ್ತೈತೆ. ಹೊಟ್ಟೆ ಬರ ಗುಟ್ರ ಅಂತೈತೆ. ಹೋಗವ ಅಲ್ಲಿ, ಮಾತಾಡ್ಬೇಡ ನೀನು ಸುಮ್ಮನೆ. ಮನೆ ಒಳಗಡೆನೆ ಹೋಗು ಅಂದರೆ ಅವ್ರು ಇವ್ರಿಗೆ ಕೇಳಿಸುತ್ತೆ ಅಂತೆ. ಹೋಗು, ಇಲ್ಲೇ ಹೋಗು ದಡ್ದಣ್ಣೆ. ಸರಿ ಕಣೆ, ಎಲ್ಲೂ ಹೋಗ್ಬೇಡ ಕಣೆ, ಎಲ್ಲೂ ಹೋಗ್ಬೇಡ. ಇಲ್ಲೇ ಮೂಲೆ ಹೋಗಿ ಕೂತ್ಕೋತೀನಿ. ಇಲ್ಲೇ ಇರು ಬಿಟ್ಟು ಹೋಗ್ಬೇಡ. ಅಯ್ಯಪ್ಪ 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 ಅಯ್ಯೋ ಆಯ್ತಲ್ಲ. ತಿನ್ಬೇಡ ಅನ್ನೋದು ಇವಾಗ ನಾನು ಹೊಟ್ಟೆ ಹೊರಿಸೋದು. ಈಟೋತಲ್ಲಿ ಮಕ್ಳಿಗಿಂತ ಹೆಚ್ಚಾಗಿ ಆಗೋಗೋರೆ. ನನಗಂತೂ ಇನ್ನು ಮೊಮ್ಮಕ್ಕಳಾಗಿಲ್ಲ. ಆಲೆ ನಮ್ಮವ್ವ ಮೊಮ್ಮಕ್ಕಳಿಗಿಂತ ಹೆಚ್ಚಾಗಿ ಆಡ್ತಾವಳಲ್ಲ. ಅಯ್ಯೋ ದೇವ್ರೇ, ಏನಪ್ಪ ಮಾಡೋದು? ಮಾಡ್ತೀನಿ ತಡಿ. ನಿನಗೆ ಈ ತಿಂಡಿ ಪಂಡಿ ಎಲ್ಲ ಕಡಿಮೆ ಮಾಡ್ತು ಅಂದರೆ ಸೊರೈತದೆ. ಇಲ್ಲೇ ಇದೆಯಾ ಇಲ್ಲೇ? ಹೋಗ್ಬೇಡ ಕಣೆ, ಹೋಗ್ಬೇಡ. ಇಲ್ಲೇ ಇದ್ದೀನಿ. ಎಲ್ಲಿ ಸಾಯಕ್ಕೆ ಹೋಗ್ಲಿ ನಾನು? ಇಲ್ಲೇ ಇದ್ದೀನಿ, ಇರು. ಹೋಗ್ಬೇಡ ಆಯ್ತು. ಅಯ್ಯೋ ಯಪ್ಪ ಅಯ್ಯೋ ತಿನ್ಬಾರ್ದಪ್ಪ. ಅಯ್ಯೋ ಮತ್ತೆ ಸ್ಟಾರ್ಟ್ ಆಯ್ತೈತಲ್ಲಪ್ಪ ಹೊಟ್ಟೆ ನೋವು. ಅಯ್ಯೋ ಆಯ್ತಲ್ಲ ಆಯ್ತೇನವಾ? ಅಯ್ಯೋ ಇಲ್ಲ ಇರೇ ಅಯ್ಯಪ್ಪ. ಮುಂದುವರಿಯುತ್ತದೆ ಫ್ರೆಂಡ್ಸ್. ಇವಾಗ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.